ಬ್ರೇಕಿಂಗ್ ಅಪ್ಡೇಟ್ ಇದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ವಿಚಾರದಲ್ಲಿ ಮೂವರನ್ನ ಬಂಧಿಸಲಾಗಿದೆ. ಈಗಷ್ಟೇ ನಾವು ರಣಕಣದಲ್ಲಿ ಮೊದಲಿಗೆ ಹೇಳ್ತಾ ಇದ್ವಿ, ಈ ಬ್ರೇಕಿಂಗ್ ಆ ಕ್ಷಣದಲ್ಲಿ ಬಂತು. ವಿಧಾನಸೌಧದಲ್ಲಿ ಪಾಕ್ ಪರವಾದ ಘೋಷಣೆಯ ವಿಚಾರದಲ್ಲಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂತೂ ಇಂತೂ ಅದೇನೋ ಹೇಳ್ತಾರಲ್ಲ, ಹಂಗೆ ಬೇಡ ಅದಿಲ್ಲಿ. ಎನಿವೆ, ಕುಂತಿ ಮಕ್ಕಳಿಗೆ ರಜೆ ಸಿಕ್ತು ಅಂತ ಅಂತೂ ಇಂತೂ ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ದೆಹಲಿಯ ಇಲ್ತಾಜ್ ಆಟಿ ನಗರದ ಮುನಾವರ್ ಹಾಗೂ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುಡಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಇವ್ರನ್ನೇ ಅರೆಸ್ಟ್ ಮಾಡೋದಾಗಿದ್ರೆ ನಾಶಿಪುಡಿ ಅವರು ಮೊನ್ನೆ ಎಲ್ಲ ಮೀಡಿಯಾಗಳಿಗೆ ಮಾತನಾಡಿದಾರಲ್ಲ, ಅವಾಗ ಗೊತ್ತಾಗ್ಲಿಲ್ವಾ? ಹಂಗಿದ್ರೆ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಒಂದು ವೇಳೆ ಹಾಗಿದ್ರೆ ಈಗ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರಿ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ಮಾತನಾಡ್ತಾ ಇದ್ವಿ, ಅಲ್ಲಿ ಅಪ್ರೋಪ್ರಿಯೇಟ್ ಸೆಕ್ಷನ್ಸ್ ಏನು ಹಾಕಬೇಕಾಗಿತ್ತು ಅದು ಹಾಕಿಲ್ಲ ಅನ್ನೋಂಥದ್ದನ್ನ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಕೊಡ್ತಾ ಇದ್ರು. ಸೊ ನನಗೆ ಇನ್ನೊಂದ್ಸರಿ ಅದನ್ನ ವಿವರಿಸಿ, ಏನೇನು ಸೆಕ್ಷನ್ಸ್ ಹಾಕಿದ್ದಾರೆ, ಏನೇನು ಸೆಕ್ಷನ್ಸ್ ಹಾಕಬೇಕಾಗಿತ್ತು ಸುನಿಲ್? ಎಸ್ ಶ್ರೀಲಕ್ಷ್ಮಿ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾಗಿದ್ರೆ ಇಲ್ಲಿ ಎರಡು ಕೇಸುಗಳನ್ನು ನಾವು ಇವಾಗ ಎಕ್ಸಾಂಪಲ್ ಆಗಿ ತಗೋಬಹುದು. ಒಂದು 2020ರಲ್ಲಿ ನಡೆದಿದ್ದಂತಹ ಪ್ರಕರಣ, ಅದು CAA NRC ಗಲಾಟೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಮೂಲ್ಯ ಅನ್ನುವಂಥ ಒಬ್ಳು ಯುವತಿ, ಆಕೆ ಸ್ಟೇಜ್ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ಲು. ಆ ಸಂದರ್ಭದಲ್ಲಿ ಆಗಿದ್ದಂಥ ಒಂದು FIR ಕಾಪಿ ಕೂಡ ನನ್ನ ಹತ್ರ ಇದೆ. ಅದರಲ್ಲಿ 124A, 153A, 153B ಮತ್ತು 505 ಇಷ್ಟು ಸೆಕ್ಷನ್ಗಳ ಆಧಾರದ ಮೇಲೆ FIRನ ದಾಖಲು ಮಾಡಲಾಗಿತ್ತು. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕೇವಲ 505B ಮತ್ತು 153B ಈ ಎರಡು ಸೆಕ್ಷನ್ಗಳ ಅಡಿ FIRನ ದಾಖಲು ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಅವತ್ತು ಪೊಲೀಸರ ಎದುರಲ್ಲೇ ಅಮೂಲ್ಯ ಈ ರೀತಿ ಒಂದು ಘೋಷಣೆಯನ್ನು ಕೂಗಿದ್ಲು. ಸಾರ್ವಜನಿಕವಾಗಿ ನಡೀತಾ ಇದ್ದಂಥ ಒಂದು ಸಮಾರಂಭ ಆಗಿತ್ತು. ಆ ಸಂದರ್ಭಕ್ಕೆ ಮೀಡಿಯಾದವರು, ಪೊಲೀಸರು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದರು. ಇಮಿಡಿಯೇಟ್ ಆಗಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ರು. ಆದರೆ ಈ ಕೇಸ್ನಲ್ಲಿ ಮಾತ್ರ ಸೆಕ್ಷನ್ಗಳನ್ನು ಹಾಕುವಲ್ಲೂ ಕೂಡ ತುಂಬಾನೇ ಕೆಲವೊಂದು ಸೆಕ್ಷನ್ಗಳನ್ನು ಕೈ ಬಿಡಲಾಗಿದೆ. ಜೊತೆಗೆ ಇಮಿಡಿಯೇಟ್ ಆಕ್ಷನ್ ಕೂಡ ಆಗಿಲ್ಲ. ಸೊ ಇದು ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ, ಏನಕ್ಕೆ ಈ ರೀತಿಯ ಒಂದು ಕ್ರಮವನ್ನು ಸರ್ಕಾರದ ಕಡೆಯಿಂದ ಕೈಗೊಂಡಿರುವಂಥದ್ದು ಅನ್ನುವಂಥದ್ದು. ಈ ಸಂಬಂಧಪಟ್ಟಂತೆ ಅಂದು ಕೇಸ್ ಆದಂಥ ಟೈಮಲ್ಲಿ ಆಕೆಗೆ ಜುಡಿಷಿಯಲ್ ಕಸ್ಟಡಿ ಆಗಿತ್ತು. ಸುಮಾರು 3 ರಿಂದ 4 ತಿಂಗಳ ಕಾಲ ಆಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಆದರೆ ಈ ಬಾರಿ ಮಾತ್ರ ಸರ್ಕಾರ FSL ವರದಿಗೋಸ್ಕರ ಕಾದು, FSL ವರದಿಯಲ್ಲಿ ಇದು ದೃಢ ಆಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆದಮೇಲೆ ಈಗ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಮತ್ತು ಮತ್ತೊಂದು ಪ್ರಮುಖ ವಿಚಾರವನ್ನು ಗಮನಿಸಬೇಕು, ಇಷ್ಟು ದಿನದಿಂದಲೂ ಕೂಡ ಸರ್ಕಾರದಲ್ಲಿ ಇರುವಂತಹ ಸಂಬಂಧಪಟ್ಟಂಥ ಸಚಿವರು ಇದು ಇನ್ನೂ ಕೂಡ ವರದಿ ಬಂದಿಲ್ಲ, ವರದಿ ಬರೋದಕ್ಕೆ ಟೈಮ್ ಆಗುತ್ತೆ, ವರದಿ ಬಂದ ನಂತರ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಹೇಳಿದರು. ಆದರೆ ಇವತ್ತು ಬೆಳಗ್ಗೆ ಖಾಸಗಿ ಲ್ಯಾಬ್ನಿಂದ ಬಂದಂಥ ವರದಿಯ ಬಳಿಕ ಆ ಒಂದು ವರದಿಯಲ್ಲೂ ಕೂಡ ಪ್ರೊಬೆಬ್ಲಿ ಇದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಿರ್ಬೋದು ಅನ್ನುವಂಥದ್ದನ್ನು ಆ ಒಂದು ವರದಿಯಲ್ಲಿ ಮೆನ್ಷನ್ ಮಾಡಿದರು. ಮತ್ತು ಇದಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ಬಂತು. ಈ ಖಾಸಗಿ ಲ್ಯಾಬ್ನಿಂದ ವರದಿಯನ್ನು ಪಡ್ಕೊಳ್ಳುವಂಥ ಅಗತ್ಯ ಏನಿತ್ತು, ಇದು ಎಷ್ಟರ ಮಟ್ಟಿಗೆ ಜೆನ್ವಿನ್ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಕೂಡ ಬಂದಿತ್ತು. ಆದರೆ ಟೆಕ್ನಿಕಲ್ ಆಗಿ ನೋಡೋದಿದ್ರೆ ಯಾವುದೇ ಒಂದು ವರದಿಯನ್ನು ಕೊಡಬೇಕಂದ್ರೆ ಅದಕ್ಕೆ ಅದರದೇ ಆದಂಥ ರೀತಿಯಲ್ಲಿ ತನಿಖೆಯನ್ನು ನಡೆಸಬೇಕಾಗುತ್ತೆ. ಮತ್ತು ಆ ತನಿಖಾ ವಿಧಾನಗಳು ಒಂದೇ ರೀತಿ ಇರುತ್ತೆ. ಅದು ಪ್ರೈವೇಟ್ ಲ್ಯಾಬ್ ಇರಲಿ ಅಥವಾ ಗೌರ್ಮೆಂಟ್ ಲ್ಯಾಬ್ ಇರಲಿ, ಆ ತನಿಖಾ ವಿಧಾನಗಳು ಒಂದೇ ಇರುತ್ತೆ. ಅದರಲ್ಲಿ ಚೇಂಜಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಇವತ್ತು ಬೆಳಗ್ಗೆ ಆ ಖಾಸಗಿ ಲ್ಯಾಬ್ನ ವರದಿ ಬಂದ ಬಳಿಕವೇ ಇರ್ಬೋದು ಸರ್ಕಾರ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿರುವಂಥದ್ದು ಮತ್ತು ಈ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ವಿಭಾಗದ ಪೊಲೀಸರಿಂದ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಬಂದಿದೆ.